ತಂಗಿ ದೃಪದ ನರೇಂದ್ರನಲ್ಲಿ ಏಕಮ್ಮ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪವಾದದ ಕಡೆಗೆ ಲೇಷವೂ ಗಮನ ಕೊಡದು ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೇ, ನ್ಯಾಯಸಮ್ಮತವೇ. ಅದು ಹೇಗೆ ಹೇಳಲು ಸಾಧ್ಯ? ಅದು ಹೇಗೆ ಹೇಳಲು ಸಾಧ್ಯ? ಸರ್ವೇಶ್ವರ ವಿಷ್ಣು ಲೀಲಾ ಪ್ರವೀಣ ತೋರದಿರೆಯೇ ತೋರದಿರೆಯೇ ಕರುಣಾ ಕೃಷ್ಣ ಕೃಷ್ಣ ನೆರೆದಾಸ ಭಾಗಣರು ದುರುಳ ಕುರು ರಾಕ್ಷಸರು ನೆರೆದಾಸ ಭಾಗಣರು ದುರುಳ ಕುರು ರಾಕ್ಷಸರು ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗರುಡದ ಹಾಗೆ ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗರುಡದ ಹಾಗೆ ಹುಲಿ ಚಿಗಿದು ಹುಲ್ಲಿಯ ಮರಿಯಂ ಕೊಲ್ವ ಪರಿಹರಿಸಲು ಹುಲಿ ಚಿಗಿದು ಹುಲ್ಲಿಯ ಮರಿಯಂ ಕೊಲ್ವ ಪರಿಹರಿಸನು ನೆರೆದಾದ ಭಾಗಣದಿ ಗುರು ದ್ರೋಣ ಭೀಷ್ಮರಿರಲು ಸಹಜ ಪತಿರೈವರೆದಿರು ಗುರು ದ್ರೋಣ ಭೀಷ್ಮರಿರಲು ಸಹಜ ಪತಿರೈವರೆದಿರು ಕರ ತಟ್ಟಿ ಕೇಕೆಯಮ್ಮೆರೆದು ತುರುಬಿಗೆ ಕೈ ಚಾಚಿ ದಿಗಂಬರ ಕಿತ್ತಿಸಿದರು ಭರದಿ ಕರ ತಟ್ಟಿ ಕೇಕೆಯಮ್ಮೆರೆದು ತುರುಬಿಗೆ ಕೈ ಚಾಚಿ ದಿಗಂಬರ ಕಿತ್ತಿಸಿದರು ಬರಿದಿ ಕೆತ್ತನೆಯ ಶಿಲೆಯಂತಿನ್ನ ಬೆತ್ತಲೆಯ ಮಾಡಲೆನಿಸಿದರು ಕೆತ್ತನೆಯ ಶಿಲೆಯಂತಿನ್ನ ಬೆತ್ತಲೆಯ ಮಾಡಲೆತ್ತಿಸಿದರು ನೆರೆದಾಸ ಭಾಗಣರು ದುರುಳ ಕುರು ರಾಕ್ಷಸರು ನೆರೆದಾಸ ಭಾಗಣದಿ ದುರುಳ ಕುರು ರಾಕ್ಷಸರು ಪಂಜರದ ಗಿಳಿಯನ್ನು ಕಂಡ ಕೆಂಡಾಕ್ಷಿ ಗರುಡದ ಹಾಗೆ ಪಂಜರದ ಗಿಳಿಯನ್ನು ಕಂಡ ಕೆಂಡಾಕ್ಷಿ ಗರುಡದ ಹಾಗೆ ಹುಲಿ ಚಿಗಿದು ಹುಲ್ಲಿಯ ಮರಿಯಂ ಕೊಲ್ವ ಪರಿಹರಿಸಲು ಹುಲಿ ಚಿಗಿದು ಹುಲ್ಲಿಯ ಮರಿಯಂ ಕೊಲ್ವ ಪರಿಹರಿಸಲು ನೆರೆದಾಸ ಭಾಗಣದಿ ಸರ್ವೇಶ್ವರ ವಿಷ್ಣು ಲೀಲಾ ಪ್ರವೀಣ ವಿಷ್ಣು ಲೀಲಾ
ಸಹಜಪತಿ ರೈವರೆದಿರು ಗುರು ದ್ರೋಣ ಭೀಷ್ಮರಿರಲು ಸಹಜಪತಿ ರೈವರೆದಿರು ಕರತಟ್ಟಿ ಕೇಕೆಯಮ್ಮೆರೆದು ತುರುಬಿಗೆ ಕೈ ಚಾಚಿ ದಿಗಂಬರ ಕಿತ್ತಿಸೆದರು ಬರದಿ ಕರತಟ್ಟಿ ಕೇಕೆಯಮ್ಮೆರೆದು ತುರುಬಿಗೆ ಕೈ ಚಾಚಿ ದಿಗಂಬರ ಕಿತ್ತಿರವಾಗಿಟ್ಟು ಸೋತ ಧರ್ಮ ಪ್ರಭು ಇವರ ಅಭಿಪ್ರಾಯವು ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಓ ಭೀಮಸೇನ, ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕರನ್ನು ಕೊಂದ ಮಹಾದೋರ್ದಂಡ. ಸುಮ್ಮನೆ ಆ ಗದಿ ಹಿಡಿದು ಏಕೆ ನಿಂತಿರುವಿರಿ? ಅದನ್ನು ಬಿಸಟು ಕೈಗಳಿಗೆ ಸೌಟು ಸೌಟು ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಸವ್ಯಸಾಚಿ, ಪರಶಿವನನ್ನೇ ಮೆಚ್ಚಿಸಿ ಪೋಷಪದಾಸ್ತವ ಪಡೆದ ಮಹಾಧೀರ. ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದ ನಾಟ್ಯ ಲೋಲ. ದ್ರೌಪದಿ, ಅಸ್ತ್ರಗಳನ್ನು ಬಿಸಟ್ಟು ಕೈಗಳಿಗೆ ಬಳಿದು ತೊಟ್ಟುಕೊಳ್ಳಿರಿ. ಅಣ್ಣ, ಹೀಗೆ ಹೇಳಣ್ಣ, ಇವರೆಲ್ಲ ನನ್ನ ಪತಿಗಳೆಲ್ಲ. ನಾನು ಅಗ್ನಿಪುತ್ರಿಯಾಗಿ ಜನಿಸಿದೆ. ಕಡೆಗೆ ಅಗ್ನಿಯಲ್ಲಿ ಬಿದ್ದು ಸಾಯಬೇಕಾಗುತ್ತದೆ ಅಣ್ಣ, ಸಾಯಬೇಕಾಗುತ್ತದೆ. ಹೀಗೆ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯ್ತಲ್ಲ ಅಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವರಿಗೆ ಪತಿಗಳಲ್ಲವೇನು? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ನನಗೂ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸವೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಗನಗದಾದಂಡದಿ ಆ ದುರ್ಯೋಧನ ತೊಡೆಯಲು ಕುಡಿಗುಟ್ಟುವೆನೆನು ನುಡಿದೆಯೋ ನೀನಂದು ಗಂಡುಗಲಿ ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳ್ಳಿ ಹೇಯೋ ಹಿಡಿಂಬ ಮನೋಹರ ಕರಳಿರುವ ಬಿರುನುಡೆ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಂಡರ ಕಣ್ಣಲ್ಲಿ ಶತಸಹಸ್ರ ಮಡಿಗಂಬರಿಯ ತರಿಸುವೆ. ಕಾಲದ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಗುರು ಸಮುದ್ರವೋ ಸೆಳೆದು ತರುವೆನು. ದುರ್ಯೋಧನ ದುಶ್ಯೋಸರೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯೋಧನನ ಒಡಲ ಕುಡಿಗುಟ್ಟಿ ಪಾತಕಿಯ ದುರ್ಯೋಧನ ತೊಳೆಯ ದೃಪದ ಸುತೆ ಪಳದಿರಿ ವ್ಯತೆಯ ಗಂಟಿಸಿದ ಈ ನಿನ್ನ ಬಿರುಮುಡಿಯ ನರಕ ಮಾಡ್ದನ ಕೇಳನ್ನ ಬಿಮತ ವೈರಿ ಕುರುಕುಲ ಕದಮರನು ತೆಗೆಯುವೆನು. ವೈರಿ ಕುರುಕುಲ ಕದಮರನು ಸಿಗಿವೆನು. ಸಿರಿയും മെರೆതും തുറങ്കോരതി സിരിയും മെರೆതും തുറങ്കോരതി ഇക്കര സലമണി സക്കിനി മെരെ വൈരി കുരുക്കുല കഥ പറനോ. അനുചರಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಡ ಕುನ್ನಿಗಳಂ ಕೃಷ್ಣ. അനുചರಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳಂ ಬೊಕ್ಕಸದನ್ನ ಭಕ್ತಿಸಿ ನಮಗ ನ್ಯಾಯ ಸಿಗಿದಾರ ಕಸರಂ. ಬಕ್ಕಸದವಣ ಭಕ್ತಿಸಿ ನಮಗ ನ್ಯಾಯಿಸಿದಾರ ಕಸರಂ. ಲೆಕ್ಕಿಸದೆ ಸತ್ತೊಡಗಿಸಿ ಮಣ್ಮುಕ್ಕಿಸಿದನು ಲೆಕ್ಕಿಸದೆ ಸೊಕ್ಕಿಸದೆ ಮಣ್ಮುಕ್ಕಿಸಿದನು
ಮೆರೆದು ದುರಂಕಾರದಿ ಧಿಕ್ಕರಿಸಬಲು ಸೊಕ್ಕಿನಿ ಮೆರೆವ ವೈರಿ ಕುರುಕುಲಗದ ಮರನು ಸಿಗಿದಿ ಬಿಸಾಡುವೆನಾ ಕೃಷ್ಣ ದಯಮಾಡಿಯನು ತಂದೆಯನ್ನು ನಿರಾಕರಿಸಿ ಬಿಡು. ನಿರಾಕರಿಸಬೇಕು. ಯುದ್ಧವು ನಡೆದೇ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರ ಕೈಗೊಳ್ಳುವೆ? ಕೇಶವನಿನ್ನ ಆಶೀರ್ವಾದದ ಮಹಿಮೈಂದಲವೇ ಜಗವಿರುವುದು. ಆಶೀರ್ವಾದದ ಮಹಿಮೈಂದಲವೇ ಜಗವಿರುವುದು.
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನಿನ್ನ ಇಚ್ಛೆ ಇದ್ದಷ್ಟೇ ಮಾಡುವುದು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಡಿನ ಕುರುಸಭೆ. ನಾನು ಮಾಡಿದ ಕರ್ಮವು ನಿಶೇಷವಾಗಿ ತೀರಿ ಎಂದಿಗೆ ಪರಮ ಪುರುಷನು ನನ್ನ ತಲೆ ಮೇಲೆ ಅಭಯಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೋ ಅಂತ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಜೀವನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವೆ. ಪರಮಾತ್ಮ ಬಡವನ ಮನೆಗೆ ಸಾರಿ ಬೇಡುವೆ
ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ ಶ್ರೀಹರಿ. ಕೊಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆಯೂ ಜಲಹೀನದ ಹಾಳು ಬಾವಿಯಂತಿದ್ದ ಈ ನನ್ನ ಕುಟೀರವು ಪಾವನವಾಯಿತು ಪರಂಧಾಮ, ಪಾವನವಾಯಿತು. ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಸದಿಂದ ನಾನು ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿಯೇ ಅಡಗಿಸಿಕೊಂಡು ಚರಾಚರ ಜೀವಿಗಳನ್ನು ಪರಿಪಾಲಿಸುವ ತಮಗೆ ಅಣು ಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು? ಪರಮಾತ್ಮ, ಆ ದುರ್ಯೋಧನನು ನೀನು ಬರುವೆ ಎಂದು ತನ್ನ ಪಟ್ಟಣವೆಲ್ಲ ಶೃಂಗರಿಸಿಕೊಂಡು ಕಾಯುತ್ತಿರುವಾಗ ಧೀನನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗೋಣವೆಂದೇ ಬಂದದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೂ ಸೆಳೆತಂದಿರುವುದು ಎಂದರೆ ನೀನೇನು ಸಾಮಾನ್ಯನೇ? ವಿಧುರ, ನಿನ್ನಯ ಗುಣಸಾಗರ ನುಡಿಯಮೃತಮಯ ಮಧುರ ಭಕ್ತಿಯು ಜಗದೇ ಆಕಾರ ನಿನ್ನಯ ಆಧಾರ. ವಿಧುರ, ನಿನ್ನಯ ಗುಣಸಾಗರ ನುಡಿಯಮೃತಮಯ ಮಧುರ ಭಕ್ತಿಯು ಜಗದೇ ಆಕಾರ ನಿನ್ನ
ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ಜೀವಿಸುತ್ತಾ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದು ಹಾಗಿರಲಿ, ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಕ್ಷೀರವೇ? ಆಹಾ, ಅದು ನನಗೆ ಪ್ರಿಯವಾದ ಆಹಾರವಲ್ಲವೇ? ಅದು ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಒಂದು ಹಿಡಿ ಅವಲಕ್ಕಿಯ ಸಾರವು ಈಗಲೂ ಸುವಿದೆ. ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಈಗಲೂ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ತೆಗೆದುಕೊಂಡು ಬಾ ಅದನ್ನೇ. ಏಕೆ ವಿದುರ, ಏಕೆ ದಾಹ ಮಾಡುತ್ತೇವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ನಾನೇ ಪಾನ ಮಾಡಿದೆ. ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಎಲ್ಲಿ ತೆಗೆದುಕೊಂಡು ಬಾ ಅದನ್ನೇ. ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ನೀನೆಂತಹ ಸುಳ್ಳುಗಾರ! ಅದರಿಂದ ತಮ್ಮ ನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತೇವೆಯಾ? ಅಲ್ಲಿ ನೋಡು. ಆನಂದ, ಪರಮಾನಂದ, ಪರಮಾನಂದ.
ಭಕ್ತನಾದ ನೀ ಇಂದಿಗೆ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಪರಮಾತ್ಮ, ನಿನ್ನನ್ನು ಪಡೆದ ವಸುದೇವ ದೇವಿಕೆಯರೇ ಧನ್ಯರು. ಪರಮಾತ್ಮ, ನೀನು ಬಂದ ಕಾರಣವನ್ನು ನಾನು ತಿಳಿಯಬಹುದೇ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನರ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ, ಭಕ್ತ ರಕ್ಷಣೆನೆಂಬ ಬಿರುದನ್ನೇ ಪಡೆದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಹಾ ವಿದುರ, ನಮ್ಮ ಸೋದರತ್ತೆಯಾದ ಕುಂತಿದೇವಿಡೇನೆ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ದುರ್ಯೋಧನರ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಇಂದೆಂದಿಗೂ ನಡೆಯುವ ಒಂದು ವಿಚಿತ್ರ ಪ್ರಸಂಗವು ನಡೆಯುವುದು ನೀನು ನೋಡುವೆಯಂತೆ. ಆಗಲಿ. ಸಹೋದರರ ಸಲುವಾಗಿ ಮಾಡಿದ ಶಪಥವೇನಾಯಿತು? ಅಂದು ನೀನು ನಮಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರು ಕೊಡುತ್ತಿದ್ದೆ. ಆ ಇಡೀ ಅನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗಿತ್ತು ನನ್ನ ಶ್ವಾಸದಲ್ಲಿ ಉಸಿರು ತುಂಬುವಂತೆ ಮಾಡಿ ಅವರೆಲ್ಲರೂ ಉಪವಾಸಗೈದು ಒಬ್ಬೊಬ್ಬರಾಗಿಯೇ ಹತರಾದರು. ಈಗಲೂ ಈ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಬಡಪಾಗ್ನಿ ಜ್ವಾಲೆಯಿಂದ ಬೆಂದು ನೊಂದು ಕೃಶವಾಗಿರುವ ನನ್ನೀ ದೇಹವನ್ನು ಹಣುಹಣವಾಗಿ ಚಿತ್ರವಾಗಿ ದೊಡ್ಡರಿಸಿ ನೋಡಿದರು ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುರ್ಯೋಧನ, ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಭವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸ
ಚಾಂಡಾಲನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿದೆನು. ಇನ್ನು ಮುಂದೆ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರೊಂದಿಗೆ ನಿನ್ನನ್ನು ನಾಶಪಡಿಸದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯ ಶಾಂತಿ, ಇನ್ನೆಲ್ಲಿಯುವುದು ವಿಶ್ವಾಸ? ಹೊಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುತ್ತದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದೆ ನೇರವಾಗಿ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸಿವೆ. ನರಕದ ಮಾರ್ಗ ನಿನಗೆ ಪರಮವೈರಿಗಳಾದ ಪಾಂಡವರಿಗಲ್ಲವೇ ಸುಯೋಧನ? ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆಯೇಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯ ಶೂರನ್, ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಮತ್ತವರನ್ನು ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುದ್ಧ ಕಲಹ ಇವೆಲ್ಲವೂ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮದ ಕಾರ್ಯವೆಂದು ಕೃಷ್ಣನು ಎಷ್ಟೆಲ್ಲಾ ವಿಧವಾಗಿ ಹೇಳಿದನು. ಅದಕ್ಕೆ ನೀನು ಅಭಿಮಾನದಿಂದಲೇ ನಾನವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಾಹ್ಯವೆಲ್ಲ ಬಿಡಿಸಿಯೋದನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲದಲ್ಲಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ಆಗಲೇ ನಮ್ಮ ರಾಜ ಪ್ರಾಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿ ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಅಲ್ಲದೆ ವಿದುರನಿಗಿಂತಲೂ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಒಪ್ಪಿಕೊಂಡಿದ್ದೆಯಾದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಗುರುಕುಲದ ವಿನಾಶಕ್ಕೆ ನೀನೇ ಕಾರಣನಾಗುವೆ.
ಕೃಷ್ಣನಿಗೆ ಸತ್ಕಾರ ಕೃಷ್ಣನಿಗೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರ, ನಿನ್ನನ್ನು ಶಾಸನ ಮಾಡಲು ಒಮ್ಮೊಮ್ಮೆ ನನಗೂ ದುಸ್ಸಾಧ್ಯವೆನಿಸುವುದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ನಾವು ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಬರುತ್ತಿರುವನೆಂದು ಭಾವಿಸಿದೆಯಾ ಕೌರವೇಶ್ವರ? ಮತ್ತೆ ಇಲ್ಲ, ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ವೈಭವವನ್ನು ತೃಣೀಕರಿಸಿ ಹಾ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವುದು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ಸಹೋದರರಿಗೆ ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರು. ಇಂಥವನಿಗೆ ಮನ್ನಣೆಯೇ ಸುಯೋಧನ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು? ಕಾಡ ಸರ್ಪದ ವಿಷದ ಹಲ್ಲನ್ನು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿದೆ. ಕೃಷ್ಣನು ತನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿರುವನು ಕೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಏನೂ ಅರಿಯದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನೆಂದೆ ದುರ್ಯೋಧನ? ಪಾಂಡವರು ಏನೂ ತಿಳಿಯದವರೇ. ಪಾಪ, ಪುಣ್ಯ, ಧರ್ಮ, ದಯಾದಾಕ್ಷಿಣ್ಯ ಇವುಗಳನ್ನು ಎಲ್ಲಿ ಕಲಿತೇ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಆ ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ಅದೇ ಈಗ ತಾನೇ ನಿನ್ನ ತಮ್ಮ ಹೇಳಿ ಹೋದನಲ್ಲ, ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲು ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಫಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದು. ಅಷ್ಟು ಮಾತ್ರವಲ್ಲ, ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು. ಅದರ ಸಲುವಾಗಿ ನನ್ನದೊಂದು ಸಲಹೆ. ಏನದು ಬಾವ ನಿನ್ನ ಸಲಹೆ? ಸಮಯ
ಆಜ್ಞಾಪಿಸುವೆ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತು ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಮಾವ. ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ನರಕದ ಭಯಂಕರ ಭಾರ್ಗವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಪಾಪಿ, ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ಇಲ್ಲ, ನಿನ್ನ ವಂಶವನ್ನೇ ನಾಶ ಮಾಡಲೆಂದು ಶಪಥವನ್ನು ಕೈತಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈತಿರುವೆನಾ? ನಿನಗರ್ಥವಾಗುವುದಿಲ್ಲ, ಅರ್ಥ ಮಾಡಿಕೊಳ್ಳಲಾರೆ. ಶಾ ಎಂದರೆ ಶಕುನಿಯಿಂದ, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ಮೂಲನ. ಈ ಶಕುನಿಯಿಂದ ಕುರುವಂಶ ನಿರ್ಮೂಲನ, ಈ ಶಕುನಿಯಿಂದ ಕುರುವಂಶ ನಿರ್ಮೂಲನ, ಈ ಶಕುನಿಯಿಂದ ಕುರುವಂಶ ನಿರ್ಮೂಲನ.
ಸಹೋದರರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯವನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕೇಳಿದಿರಾ ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗೆ? ಬುದ್ಧಿಗೆಟ್ಟವರು. ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಇಲ್ಲವಾದಲ್ಲಿ ಯುದ್ಧವು ಸಿದ್ಧವಾಗುವುದು. ಏನೆಂದೆ ತಾತ? ಯುದ್ಧವೇ ಯುದ್ಧ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಈ ನಮ್ಮ ವೀರ ಕರ್ತನಿಲ್ಲವೇನಣ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಆ ಚಿಂತೆ ನಮಗೆ ಗುರುರಾಜ. ಅದು ಪುರುಷೋತ್ತಮನು ಬರುವಂತಿದೆ. ಯಾವನವನು ಪುರುಷೋತ್ತಮ ತಾತ? ರಾಜಾದಿರಾಜ, ಚಂದ್ರಕುಲದ ವೀರ, ಹಸ್ತಿನಾವತಿಯ ಕುಲಚಕ್ರೇಶ್ವರ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನಮ್ಮ ಅರಮನೆಗೆ ಬರುವುದನ್ನು ಬಿಟ್ಟು ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ಸುಯೋಧನ, ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದು ವಿನಃ ನಿನ್ನ ಯಾತನೆಗಾಗಿ ಅಲ್ಲ. ಯಾರು ಮಾತನಾಡಿದ? ಓಹೋ, ವಿಧುರ, ದಾಸಿ ಪುತ್ರ. ಏನು ಹೇಳಿದೆ ವಿಧುರ? ನ್ಯಾಯ ನೀತಿಯ ವಿಚಾರವನ್ನು ನಾವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ನಿನ್ನ ಅರಣ್ಯ ರೋಧನವನ್ನು ಇಲ್ಲಿ ನಡೆಸಲು ಬರಬೇಡ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋಧನೆ. ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರಿಗೆ ಹೇಳಿದ್ದಾರೆ. ಆದ್ರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ಸುಯೋಧನ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದ್ದರಿಂದಲೇ ಈಗ ನನ್ನ ಉಪದೇಶ ಮಾತುಗಳು ನಿನಗೆ ಕೇಳಿಸುವುದಿಲ್ಲ. ಆದರೆ ಹೇಳುವೆನು ಕೇಳು. ಸುಯೋಧನ, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯ ಸಂಪತ್ತುಗಳು ಯಾರಿಗೂ ಶಾಶ್ವತವಲ್ಲ. ಈ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಷ್ಟ ಆದರೂ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದೇ ನನ್ನ ಸಲಹೆ. ಈ ಮಾತನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ ಎಂದು ಹೇಳಿದೆನಲ್ಲ. ಸುಯೋಧನ, ಬಲವಂತನಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಯಾದವನಿಗೆ ಅಪತ್ಯ ರುಚಿಸುವುದೇ ವಿನಃ ಪಥ್ಯವು ಎಂದಿಗೂ ರುಚಿಸದು. ಅದರಂತೆ ನಿಮಗೆಲ್ಲವೂ ಮರಣದ ಕಾಲವು ಸನ್ನಿಹಿತವಾಗಿದೆ. ಅದರಿಂದಲೇ ನಿಮ್ಮ ಬುದ್ಧಿಯು ಈ ರೀತಿ ವಿಕಸವಾಗಿದೆ. ವೀರರಿಂದ ಪರಿವೇಷ್ಟಿತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ವೃದ್ಧನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಈತನ ತಲಹರಟೆಯು ಮಿತಿ ಮಿತಿ ಮೀರುತ್ತಿರುತ್ತದೆ. ಈತನನ್ನು ಕೂಡಲೇ ಸಭೆಯಿಂದಾಚೆ ತಳ್ಳಿ ಬಿಡು. ಪುತ್ರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸಿ ಮಾತನಾಡುವುದು ಸತ್ಯ ನಿನಗೆ? ಹೆಚ್ಚಿಗೆ ಮಾತನಾಡಿದ ಯಾದರೆ ಈ ಸಭೆಯನ್ನು ನನ್ನನ್ನು ಸಭೆಯಿಂದಾದಿಗೆ ತಳ್ಳುವಷ್ಟು ಸಾಮರ್ಥ್ಯ ನಿಮಗುಂಟಾಯಿತು. ಅವಿವೇಕಿಗಳಿರ, ನೀವು ಅಯೋಗ್ಯರಾದರೂ ನನಗೆ ತಿಳಿದ ನ್ಯಾಯ ನೀತಿಯ ವಿಚಾರವನ್ನು ಹೇಳಿಯೇ ತೀರುವೆನು. ಸುಯೋಧನ, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಇದನ್ನು ರಕ್ಷಿಸಲೆಂದೇ ಇಟ್ಟಿದ್ದೆ. ಸುಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಹೀಯಾಳಿಸುತ್ತಿರುವ ನಿಮ್ಮ ಬಾಯಲ್ಲಿ ಹುಡುಬಿಡ.